ಇನ್ನು ನಾಳೆ ಕರೆ ಹೋಗಿದ್ದರೂ ಕೂಡ ಬರದೇ ಇರೋರು ಯಾರ್ಯಾರು ಅಂತ, ಚಕ್ಕರ್ ಯಾರು ಆಗ್ತಾರೆ, ಮಂದಿರಕ್ಕೆ ಯಾರು ಬರಲ್ಲ. ಸೋನಿಯಾ ಗಾಂಧಿ ಅವರು ಬರಲ್ಲ, ಅವರಿಗೆ ಆಹ್ವಾನ ಹೋಗಿದೆ, ಆಲ್ರೆಡಿ ಅವರು ಬರೋದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬರಲ್ಲ, ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲ್ಲ. ಪ್ರಿಯಾಂಕಾ ವಾದ್ರಾ ಅವರು ಬರಲ್ಲ. ಪ್ರಿಯಾಂಕಾ ವಾದ್ರಾ ಅವರಿಗೆ ಕರೆ ಹೋದ ಬಗ್ಗೆ ಗೊತ್ತಿಲ್ಲ, ರಾಹುಲ್ ಗಾಂಧಿಗೂ ಹೋಗಿಲ್ಲ ಐ ಥಿಂಕ್. ಮಮತಾ ಬ್ಯಾನರ್ಜಿ ಬರಲ್ಲ. ಸೀತಾರಾಮ್ ಯೆಚೂರಿ ಮೊದಲೇ ಹೇಳಿದ್ದಾರೆ ನಾನು ಬರಲ್ಲ ಅಂಥೇಳಿ. ಉದ್ಧವ್ ಠಾಕ್ರೆ, ಬಾಲ್ ಠಾಕ್ರೆ ಅವರ ಮಗ ಬರ್ತಾ ಇಲ್ಲ. ಬಾಲ್ ಠಾಕ್ರೆ ಈ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥವ್ರು. ಅವ್ರು ನೋಡಿ ಎಂತೆಂಥ ಒಂದೊಂದು ವಿಚಾರಗಳು ನೋಡಿ ಹೆಂಗಿರುತ್ತೆ ಅಂತ. ಬಾಲ್ ಠಾಕ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಟ್ಟವರು ಎಲ್ ಕೆ ಅಡ್ವಾಣಿಗೆ ಈ ವಿಚಾರದಲ್ಲಿ. ನನ್ನ ಶಿವಸೈನಿಕರು ಹೌದು ಏನೀಗ ಅಂತ ಕೇಳಿದ್ರು. ಅದು ನೀವು ಮಸೀದಿ ಬೀಳಿಸಿದ್ರಿ ಅಂತ ಕೇಳುವಾಗ ಅದು ಮಸೀದಿ ಅಲ್ಲ, ಅದೊಂದು ಕಳಂಕಿತ ಕಟ್ಟಡ ಅಂತ ಹೇಳಿದರು ಅವರು. ಮಸೀದಿ ಬೀಳಿಸಿಲ್ಲ ನಾವು ಅಂತೇಳಿ. ಆದರೆ ಅವರ ಮಗನಿಗೆ ಇವತ್ತು ಆಹ್ವಾನ ಇದ್ದರೂ ಹೋಗೋಕ್ಕಾಗ್ತಾಯಿಲ್ಲ. ನಿತೀಶ್ ಕುಮಾರ್ ಬರಲ್ಲ. ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಬರಲ್ಲ. ಯಾಕಂದರೆ ಮುಲಾಯಂ ಸಿಂಗ್ ಯಾದವ್ ಅವರನ್ನ ಇದೇ VHP ಅವರು ಮುಲಾಯಂ ಸಿಂಗ್ ಯಾದವ್ ಅಂತೇಳಿ ಕರೀತಾ ಇದ್ರು, ಅಂದರೆ ಗೋಲಿಬಾರ್ ಎಲ್ಲ ಮಾಡಿಸಿದ್ರು ಅಂತೇಳಿ. ಶರದ್ ಪವಾರ್, NCP ಮುಖ್ಯಸ್ಥ ಶರದ್ ಪವಾರ್ ಬರಲ್ಲ. ಅರವಿಂದ್ ಕೇಜ್ರಿವಾಲ್ ಬರಲ್ಲ. ಲಾಲೂ ಪ್ರಸಾದ್ ಯಾದವ್ ಬರಲ್ಲ. ಮಾಯಾವತಿ ಬರಲ್ಲ. ಇನ್ನು ನನ್ನ ಕಲೀಗ್ ಸ್ಮಿತಾ ಮತ್ತು ನನ್ನ ಕಲೀಗ್ ಶ್ರುತಿ ಇವತ್ತು ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಹನುಮಾನ್ ಘಾಟಿ ಮುಂಭಾಗದಲ್ಲಿ ಮತ್ತು ಬೇರೆಲ್ಲ ಕಡೆ ಗಣ್ಯ ಅತಿಥಿಗಳು ಬಂದಿದ್ದರು. ಆಮೇಲೆ ವಿಶೇಷ ಭಕ್ತಗಣಗಳು ಬಂದಿತ್ತು. ಅವರನ್ನೆಲ್ಲ ಮಾತಾಡಿಸಿದ್ದಾರೆ. ಆ ಝಲಕ್ ಹೇಗಿತ್ತು ಬನ್ನಿ ನೋಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆಯ ನಗರಿಯಲ್ಲಿ ಕರ್ನಾಟಕದ ಧ್ವಜ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಕನ್ನಡದ ಹುಡುಗರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ ನಾನು. ನೋಡಿ, ಕರ್ನಾಟಕದ ಧ್ವಜ ಎಷ್ಟು ಖುಷಿ ಆಗುತ್ತೆ. ಕನ್ನಡ ಮಾತನ್ನ ಕೇಳೋಕೇನೆ ಒಂದ್ ಚಂದ, ಅದರಲ್ಲೂ ನಮ್ಮ ಧ್ವಜವನ್ನ ಹಿಡಿದು ಅಯೋಧ್ಯೆಗೆ ಬಂದಿದ್ದಾರೆ ಕರ್ನಾಟಕದ ಅನೇಕ ಮಂದಿ. ಮಾತನಾಡಿಸ್ತೀನಿ ಕೂಡ. ತಮ್ಮ ಹೆಸರು? ಹರ್ಷಿತ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಮ್ಮ ಹೆಸರು ಇಟ್ಕೊಳ್ಳಿ. ಹರ್ಷಿತ್. ಹರ್ಷಿತ್ ಯಾವ ಊರು? ಬೆಂಗಳೂರು. ಯಾವಾಗ ಬಂದಿದ್ದು ಅಯೋಧ್ಯ? ಅಯೋಧ್ಯೆಗೆ ಬಂದು 2 ದಿವಸ ಆಯಿತು. ನಾನು ಟ್ರೈನ್ ಹತ್ತ 5 ದಿವಸ ಆಯಿತು. 5 ದಿನ ಪ್ರಯಾಣ ಮಾಡ್ಕೊಂಡು ಅಯೋಧ್ಯೆಗೆ ಬಂದಿದ್ದೀರಾ. ಅಲ್ಲ, ನಿಮ್ಮ ಏಜಿನ ಹುಡುಗರೆಲ್ಲ ಬೆಂಗಳೂರು MG ರೋಡು, ಬ್ರಿಗೇಡ್ ರೋಡ್ ಅಲ್ಲೇ ಇರ್ತಾರೆ. ನೀವೇನು ಅಯೋಧ್ಯೆಗೆ ಬಂದ್ಬಿಟ್ಟಿದ್ದೀರಾ? ಮ್ಯಾಮ್ ನಾವು ರಾಮ್ ಭಕ್ತರು, ಅದಕ್ಕೆ. ಹಾಂ, ಅದ್ಭುತವಾದಂಥ ಒಂದು ಬದಲಾವಣೆ. ಆವಾಗ ನಾವು ಹೀಗೆ ಆಗುತ್ತೆ ಅಂತ ಯೋಚನೆ ಮಾಡಿದ್ದು ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ರಾಮ ಮಂದಿರ ಆಗಬೇಕು ಅಂತ ಮಾತ್ರ ನಮ್ಮ ಮನಸ್ಸಿನಲ್ಲಿತ್ತು. ಇಡೀ ಅಯೋಧ್ಯೆನೇ ಬದಲಾವಣೆ ಆಗಿಬಿಟ್ಟಿದೆ. ಈಗ ರಸ್ತೆಗಳನ್ನು ಉಳಿದಂಥದ್ದು ಕಟ್ಟಡಗಳನ್ನು ನೋಡಿದಾಗ ನಿನ್ನಲ್ಲಿ ದಾರಿಯುದ್ದಕ್ಕೆ ಬರ್ತಾ ಇದ್ದೇವಲ್ಲ, ಏನೋ ದೊಡ್ಡ ಬದಲಾವಣೆ ಅದು. ಯಾರೂ ನಿರೀಕ್ಷೆ ಮಾಡಲಿಲ್ಲ ನಾವು. ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಲೂ ಗೊತ್ತಿಲ್ಲ, ಯೋಗಿಯವರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಒಟ್ಟು ರಾಮನ ಪ್ರಭಾವ, ಹನುಮಂತರ ಪ್ರಭಾವ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಮಾನಸದಲ್ಲಿ ಬೀರಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಜನರು ಸಹಕಾರ ಮಾಡಿರಬೇಕು ಎಲ್ಲ ರೀತಿಯಲ್ಲಿ ಕೂಡ. ಅದೇ ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಮುಲಾಯಂ ಸಿಂಗ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರೀ ರಾಜಕೀಯ ಭಾಷಣ ಆಗಿರಲಿಲ್ಲ, ಅವನು ಯಥಾವತ್ತಾಗಿ ಅದನ್ನು ಕೆಳಗೆ ಮಟ್ಟಕ್ಕೆ ಹೋಗಿ ಇಳಿಸಿರ. ಇಡೀ ಇದನ್ನು ಒಂದು ಪೊಲೀಸ್ ರಾಜ್ಯ, ಮಿಲಿಟರಿ ರಾಜ್ಯ ಮಾಡಿದ್ದಲ್ಲ. ಯಾರೂ ಕಾರ್ಯಸೇವಕರು ಬರಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ, ರಸ್ತೆನೆಲ್ಲ ಕತ್ತರಿಸಿದ. ಒಂದು ನದಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಧ್ಯದಲ್ಲಿ ಹರಿತಾ ಇತ್ತು. ಈ RSS ನಂಬೋದು ಕಷ್ಟ ಇದು. ಅದಕ್ಕೋಸ್ಕರ ಅದಕ್ಕೆ ಮನುಷ್ಯರನ್ನು ತಿನ್ನುವಷ್ಟು ದೊಡ್ಡ ಮೊಸಳೆಗಳನ್ನೆಲ್ಲ ಹಾಕಿಬಿಟ್ಟು ಆ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದ್ದಂಥ VP ಸಿಂಗ್ ಸರ್ಕಾರನೂ ನಮ್ಮ ಸಹಕಾರದಿಂದ ಬಂದಿರೋದು. ಆದರೆ ಅದು ದ್ರೋಹ ಮಾಡಿದ. ಆ ಸಿಂಗ್ ಈ ಸಿಂಗಿನ ಜೊತೆಯಲ್ಲಿ ಸೇರಿಕೊಂಡ. ಕರ್ನಾಟಕಕ್ಕೂ ಹಾಗೆ ರಾಮನ ಈ ಒಂದು ಭವ್ಯ ಮಂದಿರಕ್ಕೂ ಎಷ್ಟರ ಮಟ್ಟಿಗೆ ಸಂಬಂಧ ಅಂದರೆ, ಅಡಿಪಾಯದಲ್ಲಿ ಇರ್ತಕ್ಕಂಥ ಗ್ರನೈಟ್ ನಮ್ಮದು. ಆ ಇಡೀ ಮಂದಿರದಲ್ಲಿ ರಾರಾಜಿಸುವ ರಾಮಲಲ್ಲನ ಮೂರ್ತಿ ನಮ್ಮಿಂದ, ಅಂದರೆ ಕರ್ನಾಟಕದಿಂದ ಬಂದ ಶಿಲೆ, ಕೆತ್ತಿದ್ದು ಕೂಡ ನಮ್ಮ ಶಿಲ್ಪಿ. ಹಾಗೆ ಇಡೀ ಮಂದಿರವನ್ನು ಬೆಳಕಾಗಿಸ್ತಾ ಇರೋದು ನಿಮ್ಮ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಕರ್ನಾಟಕದ ಹಾಗೆ ಅಯೋಧ್ಯೆಯ ಸಂಬಂಧದ ಬಗ್ಗೆ ಖಂಡಿತ ಏನಕ್ಕೆ ಇವತ್ತಿಗೆ ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕೊಡುಗೆ ಹಲವು ಇದೆ. ಬರೀ 1-2 ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗಲ್ಲ. ತಾವು ಹೇಳಿದಾಗೆ ಈ ಗ್ರನೈಟ್ ಇರ್ಬೋದು, ಹಾಗೆ ನಮ್ಮ
ಅರುಣ್ ಯೋಗಿರಾಜ್ ಶಿಲ್ಪಿಯ ಕೆತ್ತನೆ ಇರ್ಬೋದು. ಅದ್ರ ಜೊತೆಗೆ ಅಂದರೆ ಬಾಕ್ಲಿನ ಕೆಲವು ಕೆತ್ತನೆಗಳೆಲ್ಲ ಮಾಡಿರೋ ಶಿಲ್ಪಿಗಳಿರ್ಬೋದು. ವಿದ್ಯುತ್ಕರಣ ಅಂದ್ಬಿಟ್ಟು ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ಹಾಗಾಗಿ ಸುಮಾರು ಕನ್ನಡಿಗರ ಕೊಡುಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 60% ಇವತ್ತಿಗೆ ನಾವು ಎಲ್ಲಿ ಈ ಒಂದು ಯೋಜನೆಗೆ ಕೈ ಜೋಡಿಸಿದ್ದೀವಿ, ಆಲ್ಮೋಸ್ಟ್ ಒಂದು 50ರಿಂದ 60% ಕರ್ನಾಟಕದ ಕೊಡುಗೆ, ಕನ್ನಡಿಗರ ಕೊಡುಗೆ ಅಂದ್ಬಿಟ್ಟು ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ನಾಳೆ ಇಷ್ಟೊತ್ತಿಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮುಗ್ದೋಗಿರುತ್ತೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಈಗಷ್ಟೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರ ಅಣುಕು, ವಿರಾಟ್ ಕೊಹ್ಲಿ ಅವರ ಅಣುಕು ಎಲ್ಲರೂ ಕೂಡ ಸ್ಟೇಜ್ ಮೇಲಿದ್ದಾರೆ. ಸದ್ಯಕ್ಕೆ ಇದೇ ರೀತಿಯ ಕಲಾ ಪ್ರದರ್ಶನ, ಕಲಾ ತಂಡಗಳ ಪ್ರದರ್ಶನ ರಸ್ತೆಯುದ್ದಕ್ಕೂ ಕೂಡ, ಧರ್ಮಪತ್ನ ರಸ್ತೆಯುದ್ದಕ್ಕೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ರಾಮಾಯಣದಲ್ಲಿ ಹೇಗೆ ಹನುಮಂತ ಮತ್ತು ಲಕ್ಷ್ಮಣ ಇದ್ರು, ಹಾಗೆ ಹೇಗೆ ಶ್ರೀರಾಮನಿಗಾಗಿ ಮೋದಿ ಮತ್ತು ಯೋಗಿಜಿ ಅವರು ಬಹಳ ಸುಂದರವಾದಂತ. ಯಾರು ರಾಮ ಯಾರು ಹನುಮಂತ? ಇದರಲ್ಲಿ ಹನುಮಂತ ಯಾವತ್ತಂದ್ರೆ ಯೋಗಿಜಿ ಅವರು, ಮತ್ತೆ ಲಕ್ಷ್ಮಣ ಅಂತ ಹೇಳಿದ್ರೆ ಮೋದಿಜಿ ಅವರು. ಅವರಿಬ್ರು ಸೇರ್ಕೊಂಡು ನಮ್ಮ ಸನಾತನ ಧರ್ಮದ ಒಂದು ರಾಷ್ಟ್ರೀಯ ಭವ್ಯ ಮಂದಿರ ಕಟ್ಟಿದ್ದಾರೆ. ಅದಕ್ಕೆ ಅವರಿಬ್ರು ಸಂತರಿಗೆ ನಾನು ನಮಸ್ಕಾರ ಹೇಳ್ತೀನಿ. 500 ವರ್ಷನೇ ಕಾದಿದ್ವಿ, 2 ದಿವಸ ಕಾದ್ಬಿಟ್ಟು 500 ವರ್ಷ ತುಂಬಾ ದೂರ ಆಯ್ತು. ಬರೀ 2 ದಿವಸದಲ್ಲಿ ರಾಮನ್ನ ಮುಟ್ಟಿ ರಾಮ ಬಂದಿದ್ದಾನೆ ಅಂತ ಹೇಳಿ ಮತ್ತೆ ಹೇಳ್ತೀವಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. 6th ಡಿಸೆಂಬರ್ ಕಾರ್ ಸೇವೆಗೆ ಬಂದಿದ್ದೀನಿ. ಕಾರ್ ಸೇವಕರು ನಿಮ್ಮದೇ ಜಯ ಸರ್, ನೀವೇ ಸಂಭ್ರಮಿಸ್ತಿದ್ದೀರಾ. ಹೋರಾಟದ ಹಾದಿ ಕಂಡವರು ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದೀನಿ. ಯಾವಾಗ ಇದು ದಿಗ್ವಿಜಯ ಇತ್ತು, ಅವಾಗ ನಾನು ಒಂದು ಲೈವ್ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಿಪಬ್ಲಿಕ್ ಕನ್ನಡ ನೋಡಿ ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾಕೆ ನಾವು ಅರ್ಣವ್ ಗೋಸ್ವಾಮಿಗೆ ತುಂಬಾ ಫಾಲೋ ಮಾಡ್ತೀವಿ. ಸೊ ಇವಾಗ ನಮಗೂ ಸ್ವಲ್ಪ ಕನ್ನಡ ನ್ಯೂಸ್ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಬಿಕಾಸ್ ಆಫ್ ರಿಪಬ್ಲಿಕ್. ದೂರದರ್ಶನ್ ಬಿಟ್ಟು ಒಂದೇ ಒಂದು ಅಥೆಂಟಿಕ್ ಚಾನಲ್ ರಾಮ ಮಂದಿರ್ ಕವರೇಜ್ ಮಾಡ್ತಾ ಇದೆ ಅಂದರೆ ರಿಪಬ್ಲಿಕ್ ಕನ್ನಡ ಅಷ್ಟೇ. ಜೈ ಶ್ರೀರಾಮ್. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.